ನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಡೆಂಗ್ಯೂ ಜಾಗೃತಿಗಾಗಿ ಪ್ರತಿ ಶುಕ್ರವಾರ ಡ್ರೈ ಡೇ ಆಚರಣೆಗೆ ಪೌರಾಯುಕ್ತ ನಾಗಪ್ಪ ಕರೆ. ಸಂಗ್ರಹಿಸಿದ ನೀರು ಹೊರಹಾಕಿ ಸೊಳ್ಳೆ ಉತ್ಪತ್ತಿಯಾಗದಂತೆ ನೋಡಿಕೊಳ್ಳಲು ಪೌರಾಯುಕ್ತ ನಾಗಪ್ಪ ಮತ್ತು ಟಿಎಚ್ಒ ಭರತ್ ಮನವಿ. ಶಾಸಕರ ಬಗ್ಗೆ ಹಗುರವಾದ ಮಾತು ಸಹಿಸಲ್ಲ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವರು ಬೇಳೂರು. ಶಾಸಕರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಹಗುರವಾದ ಮಾತನಾಡಿದರೆ ಹಾಲಪ್ಪ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಚಂದ್ರಪ್ಪ. ಈಗ ಸುದ್ದಿಯ ವಿವರ. ಡೆಂಗ್ಯೂ ನಿರ್ಮೂಲನೆಗಾಗಿ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಪ್ರಯತ್ನಿಸುತ್ತಿದೆ. ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಪೌರಾಯುಕ್ತ ಎಚ್.ಕೆ. ನಾಗಪ್ಪ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಶುಕ್ರವಾರ ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡ್ರೈ ಡೇ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಏನು ರಾಜ್ಯಾದ್ಯಂತ ನಮ್ಮ ಸಾಗರ ಸೇರಿದಂತೆ ರಾಜ್ಯಾದ್ಯಂತ ಈ ಒಂದು ಡೆಂಗ್ಯೂ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಈ ಒಂದು ಡೆಂಗ್ಯೂ ಜ್ವರದ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಲವಾರು ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಆದರೆ ಇದು ಪ್ರತಿ ಶುಕ್ರವಾರ ಕರ್ನಾಟಕ ಸರ್ಕಾರ ಡ್ರೈ ಡೇ ಅಂದರೆ ನಾವು ರಾಷ್ಟ್ರೀಯ ಜಲ ದಿವಸ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಹಂಗಂದ್ರೆ ಏನಂದರೆ ನೀರು ತುಂಬುವ ಕೆಲಸ. ಇದು ಏನಂದರೆ ನೀರನ್ನು ಹೊರಚೆಲ್ಲುವ ಒಂದು ಕಾರ್ಯ. ನಮ್ಮನೇಲಿ ನಮ್ಮ ಪ್ರತಿ ಮನೆಯಲ್ಲಿ ಸುತ್ತಮುತ್ತಲೂ ಬಂದು ನಮ್ಮ ಮನೆ ಒಳಗೂ ಬಂದು 24 ಅವರ್ಗಿಂತ ಜಾಸ್ತಿ ಹೊತ್ತು ಯಾವುದಾದ್ರೂ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡಿದ್ರೆ ಅದನ್ನು ನಾವು ಹೊರಚೆಲ್ಲಬೇಕು ಮತ್ತು ಹೊಸ ನೀರನ್ನು ತುಂಬಿಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಡ್ರೈ ಡೇ ಕಾರ್ಯಕ್ರಮವನ್ನು ಇವತ್ತು ಆಚರಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ ಆದಂಥ ಪರಪ್ಪರು ಬಂದಿದ್ದಾರೆ, ನಮ್ಮ ಟಿಎಚ್ಒ ಭರತ್ ಬಂದಿದ್ದಾರೆ, ನಮ್ಮ ಸಾಗರ ವಿಶೇಷ MLA ಅವರ ವಿಶೇಷ ಅಧಿಕಾರಿಯಾದಂಥ ನಮ್ಮ ರಮಣ್ ಸರ್ ಬಂದಿದ್ದಾರೆ, ಮತ್ತು ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಗರಸಭೆಯಿಂದ ನಾವೇನು ಅಂದರೆ ಈ ಒಂದು ಸಾರ್ವಜನಿಕರಲ್ಲಿ ಒಂದು ನಾವು ಇಷ್ಟೇ ಅರಿವು ಮೂಡಿಸಿದರೂ ಸಹ ಅವರಿಗೆ ಹೆಚ್ಚಾಗಿ ಒಂದು ಜನ ಏನಂದರೆ ಚರಂಡಿಯಲ್ಲಿ ನೀರು ನಿಂತರೆ ಜ್ವರ ಬರುತ್ತೆ, ಸೊಳ್ಳೆ ಬರುತ್ತೆ ಅನ್ನೋದೊಂದು ಇದೆ. ಅದು ಸಹ ಸತ್ಯ, ಅದನ್ನು ಅಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ನಿರ್ಮೂಲನೆ ವಿಚಾರದಲ್ಲಿ ನಾವು ಸುಮಾರು 30 ಜನ ಹಳ್ಳಿಯಿಂದ ಹೊಸ ಲೇಬರ್ಗಳನ್ನು 2 ಬ್ಯಾಚಲ್ಲಿ ತಗೊಂಡು ನಮ್ಮ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾಯಿದ್ದೀವಿ. ನಮ್ಮ ರೆಗ್ಯುಲರ್ ಕೆಲಸಗಾರರ ಜೊತೆಗೆ ಮಾಡ್ತಾಯಿದ್ದೀವಿ. ಹಾಗೆಯೇ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಕಚೇರಿ ಇರ್ಬೋದು, ಸರ್ಕಾರಿ ಹಾಸ್ಟೆಲ್ ಇರ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣಗಳನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ರಿ. 3 ದಿವಸದಿಂದ ನಾವು ಇಲ್ಲಿ ಕಾಡು ಬೆಳೆದಂಗೆ ಬೆಳೆದುಬಿಟ್ಟಿತ್ತು. ನಿಂತ್ಕೊಳ್ಳೋಕೆ ಇಷ್ಟೊತ್ತು ನಾವು ನಿಂತೋದು ಆಗಲಿಲ್ಲ, ಕಷ್ಟ ಆಗಿತ್ತು. ಇದನ್ನು ಮನಗೊಂಡು ನನ್ನ ಶಾಸಕರು ಫಸ್ಟು ಸಾರ್ವಜನಿಕರು ಎಲ್ಲಿ ಬರ್ತಾರೆ ಆ ಜಾಗವನ್ನು ಫಸ್ಟು ಸ್ವಚ್ಛವಾಗಿಡಬೇಕು. ನಮ್ಮ ಮನೆ ಸ್ವಚ್ಛವಾಗಿಟ್ಕೋಬೇಕು. ಅವ್ರ ಮನೆ ಸ್ವಚ್ಛವಾಗಿಟ್ಕೊಂಡು ಸರ್ಕಾರಿ ಕಚೇರಿಗೆ ಬಂದಾಗ ಇಲ್ಲಿ ಅವರು ಸೊಳ್ಳೆನ ತೆಗೆದುಕೊಂಡು ಹೋದರೆ ಅದು ನಾವು ಸಮಾಜಕ್ಕೆ ಸಂದೇಶ ಕೊಟ್ಟಂಗೆ ಆಗಲ್ಲ ಅಂತೇಳಿ ಎಲ್ಲ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ವರ್ಗಗಳಲ್ಲಿ ಔಷಧಿ ಸಿಂಪಡಿಕೆ ಮತ್ತು ಆಯ್ದ ಭಾಗಗಳಲ್ಲಿ ಒಳಾಂಗಣ ಫಾಗಿಂಗ್ ಅಂದರೆ ಮನೆ ಒಳಗಡೆ ಮಾತ್ರ ನಾವು ಫಾಗಿಂಗನ್ನು ಮಾಡ್ತಾಯಿದ್ದೀವಿ. ನಮ್ಮ ಆರೋಗ್ಯ ಇಲಾಖೆಯವರು ಸುಮಾರು 6 ಮೆಷಿನ್ಗಳನ್ನು ಕೊಟ್ಟಿದ್ದಾರೆ. ನಮ್ಮದು ಒಂದಿದೆ. ಎಲ್ಲ ಸೇರಿ ಅವ್ರ ಸಹಕಾರದಿಂದ ಮಾಡ್ತಾಯಿದ್ದೀವಿ. ಇನ್ನು 4 ವೈದ್ಯಾಧಿಕಾರಿಗಳು 2 ಇರ್ಬೋದು. ಇದನ್ನು ಈ ಮೂಲಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಭರತ್ ಮಾತನಾಡಿ, ಮನೆ ಮತ್ತು ಮನೆ ಸುತ್ತಮುತ್ತ ಇರೋಂಥ ಎಲ್ಲ ನೀರುಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂದರೆ ಡೆಂಗ್ಯೂ ಸೊಳ್ಳೆ ಎಲ್ರಿಗೂ ಗೊತ್ತಿದೆ, ಇದ್ರ ಮುಖಾಂತರನೇ ಹರಡುವಂಥದ್ದು, ಇದರಲ್ಲಿ ಸ್ವಚ್ಛವಾದ ನೀರಲ್ಲೇ ಬೆಳೆಯುವಂಥದ್ದು. ಸೊ ಎಲ್ಲ ಸಾರ್ವಜನಿಕರು ತಮ್ಮ ಮನೆಯಲ್ಲಿರೋಂಥ ಯಾವುದೇ ನೀರು ಶೇಖರಣೆ ಮಾಡಿಟ್ಟಿರೋಂಥ ಪಾತ್ರೆಗಳು ಅಥವಾ ಟ್ಯಾಂಕ್ಗಳನ್ನು ಪ್ರತಿ ಶುಕ್ರವಾರ ಕ್ಲೀನ್ ಮಾಡಿಕೊಂಡು ಈ ಡೆಂಗ್ಯೂ ವಿರೋಧಿ ಆಗಿರೋಂಥ ಇದಕ್ಕೆ ಚಟುವಟಿಕೆ ಸಹಕಾರ ನೀಡಬೇಕಂತ ನಾನು ಕೇಳ್ಕೊಳ್ತೇನೆ. ಸಿವಿಲ್ ಸರ್ಜನ್ ಡಾಕ್ಟರ್ ಪರಪ್ಪಕ್ಕೆ, ನಗರಸಭಾಧಿಕಾರಿಗಳಾದ ಮದನ್, ಶೈಲೇಶ್, ಹರೀಶ್, ರಘು, ಶಾಸಕರ ವಿಶೇಷಾಧಿಕಾರಿ ಟಿಪಿ ರಮೇಶ್, ಶ್ರೀನಿವಾಸ್ ಮೂರ್ತಿ, ನಗರಸಭಾ ಸದಸ್ಯ ಚಂದ್ರಪ್ಪ ಎಲ್ ಇನ್ನಿತರರು ಹಾಜರಿದ್ದರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಬಿಜೆಪಿ ಕಾರ್ಯಕ್ರಮವೊಂದರಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ಮಾಡಿರುವ ಇಲ್ಲಸಲ್ಲದ ಆರೋಪವನ್ನು ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ಮಾತನಾಡಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಮಾಜಿ ಶಾಸಕರಾದ ಹಾಲಪ್ಪನವರು ನಿನ್ನೆ ದಿನ ಬಿಜೆಪಿ ಕಚೇರಿಯಲ್ಲಿ ಅವರ ಪಕ್ಷದ ಮೀಟಿಂಗ್ನಲ್ಲಿ ನಮ್ಮ ಶಾಸಕರ ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಅವ್ರ ಬಗ್ಗೆ
ಚೇಳು ಅನ್ನೋ ಪದವನ್ನು ಬಳಸಿದ್ದಾರೆ. ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ಗೋಪಾಲಕೃಷ್ಣ ಅವರು ಇಡೀ ತಮ್ಮ ರಾಜಕೀಯ ಜೀವನದಲ್ಲಿ ಬಡವರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ ಅಪಾರ ಕಾಳಜಿ ಇಟ್ಕೊಂಡು ಅವರ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಯಾರೇ ತಮ್ಮ ಕಷ್ಟವನ್ನು ಹೇಳ್ಕೊಂಡು ಬಂದಾಗ ಅವರ ಕೈಲಾದ ಹಣಕಾಸಿನ ಸಹಾಯವನ್ನು ಮಾಡಿ ಆ ರೀತಿಯ ತಾಲೂಕಿನಾದ್ಯಂತ ಯಾವುದೇ ಹಾನಿಯಾದಲ್ಲಿ, ಮನೆಗಳು ಹಾನಿಯಾದಲ್ಲಿ ಕೂಡ ಅಂಥ ಬಡವರಿಗೆ ಸಹಾಯ ಮಾಡಿದ್ದಾರೆ. ಅವರನ್ನು ಚೇಳು ಅಂತ ಕರೆದಂಥ ಹಾಲಪ್ಪನವರಿಗೆ ಅವರ ರಾಜಕೀಯ ನೋಡಿ ಸಹಿಸಕ್ಕಾಗದೆ ಆ ಮಾತನ್ನು ಹೇಳಿದ್ದಾರೆ. ಮತ್ತು ಹಾಲಪ್ಪನವರು ತಮ್ಮ ಆಡಳಿತಾವಧಿಯಲ್ಲಿ ಏನು ಮಾಡಿದ್ರು ಅನ್ನೋದು ಬೇಕು. ನಮ್ಮ ಆಸ್ಪತ್ರೆಯ ಏನು ನಮ್ಮ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ಸಿನ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರನ್ನ ಗುಂಡಾಗಳು ಅಂತ ಹೇಳಿದ್ದಾರೆ. ಇದನ್ನು ನಾವು ಪಕ್ಷ ಖಂಡಿಸ್ತದೆ. ಯಾಕಂದ್ರೆ ನಮ್ಮ ರಕ್ಷಾ ಸಮಿತಿಯ ಸದಸ್ಯರು ಈ ಡೆಂಗು ಸಂದರ್ಭದಲ್ಲಿ ಭಾಳ ನಿರಂತರವಾಗಿ ಆಸ್ಪತ್ರೆಯಲ್ಲಿ ಇದ್ದು ಜನರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಕೆಲಸವನ್ನು ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಸಹಿಸಿಕೊಳ್ಳದೆ ಹಾಲಪ್ಪನವರು ಈ ರೀತಿಯ ಹೇಳಿಕೆಗಳನ್ನ ನಮ್ಮ ಕಾರ್ಯಕರ್ತರು ಗುಂಡ ಅಂದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಮತ್ತು ಅವರ ತಿದ್ದಿಬೇಕು. ಇಲ್ಲಾಂದ್ರೆ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಮತ್ತು ಹಿಂದಿನ ಅವರ ಅವಧಿಯಲ್ಲಿ ಅವ್ರ ಅಣ್ಣನ ಮಗ ರವಿ ಹಾಸ್ಪಿಟ್ಲ್ ಕ್ಯಾಂಟೀನ್ನೇ ತಮ್ಮ ಆಫೀಸ್ ಮಾಡಿಕೊಂಡು ಮೆರೆದ್ರು. ಈಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆ ರೀತಿಯ ಯಾವುದೇ ಇಲ್ಲ, ಅಂಥ ಕಾರ್ಯಗಳಿಗೆ ನಾವು ಅವಕಾಶ ಕೊಡೋದಿಲ್ಲ. ಜನರ ಸೇವೆ ಮತ್ತು ಸರ್ವಿಸನ್ನು ಹೆಚ್ಚು ಮಾಡಬೇಕು. ಮತ್ತು ಆಸ್ಪತ್ರೆಗೆ ನಿರಂತರ ಭೇಟಿ ಕೊಡ್ತಾ ಇದ್ವಿ. ಶಾಸಕರು ಕೂಡ ದೇವಸ್ಥಾನದ ಜಾಗ ಒತ್ತುವರಿ ವಿಚಾರ ಹೇಳಿದ್ದಾರೆ, ಅದೆಲ್ಲದೂ ಸುಳ್ಳು. ಮತ್ತು ಕಾಗೋಡು ತಿಮ್ಮಪ್ಪನವ್ರ ಬಗ್ಗೆ ಹೇಳಿದ್ದಾರೆ. ಕಾಗೋಡು ತಿಮ್ಮಪ್ಪನವ್ರ ಈ ರಾಜ್ಯದ ಒಬ್ಬ ಹೆಮ್ಮೆಯ ನಾಯಕರು. ಅವರು ಪ್ರಶ್ನೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಓಲೈಕೆ ರಾಜಕಾರಣ ಮಾಡ್ಬೇಕಂತ ಹಾಲಪ್ಪನವರು ಮಾಡ್ತಾಯಿದ್ದಾರೆ. ಅದು ಫಲಿಸೋದಿಲ್ಲ. ಮತ್ತು ಅವ್ರ ಕುಟುಂಬವನ್ನೇ ಒಡೆದು ತಂದೆ ಮಗಳನ್ನು ಇಬ್ಬಾಗ ಮಾಡಿದ ಕೀರ್ತಿ ಹಾಲಪ್ಪನವರಿಗೆ ಸಲ್ತದೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.